ಚಿಯರ್ಸ್. ಓಕೆ, ಇವತ್ತಿನ ರೆಸಿಪಿ ಬಂದು ಜಾಕ್ ಫ್ರೂಟ್ ಜ್ಯೂಸ್. ತುಂಬ ಚೆನ್ನಾಗಿದೆ. ಓಕೆ, ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ ಏನಂದರೆ, ಇವತ್ತು ನಾನು ಮಾಡ್ತಿರೋದು ಲೈಟಾಗಿ ಒಂದು ಈ ಸ್ಮಾಲ್ ವಿಡಿಯೋ ವ್ಲಾಗಲ್ಲಿ ನೋಡ್ರಿ ಒಂದು ರೆಸಿಪಿ. ಅಂದರೆ ನಾನು ಮಾಮೂಲಿಯಾಗಿ ಡೈಲಿ ಜ್ಯೂಸ್ ಕುಡಿತಾ ಇರ್ತೀನಿ, ನಾನು ಫ್ರೂಟ್ ಜ್ಯೂಸ್ ಎಲ್ಲ ಕುಡಿತೀನಿ. ಇವತ್ತು ಜಾಕ್ ಫ್ರೂಟ್ ಇದೆ. ಜಾಕ್ ಫ್ರೂಟಲ್ಲಿ ಏನು ಮಾಡ್ಬೋದು ಅಂತ ನೋಡೋಣ. ಅಂದರೆ ಜಾಕ್ ಫ್ರೂಟ್ ಜ್ಯೂಸ್ ಮಾಡೋಣ ಬನ್ನಿ, ಅದಕ್ಕೆ ಬೇಗ ಇರೋದೆಲ್ಲ ನೋಡ್ಕೊಳ್ಳೋಣ. ನಾನೇನು ಕುಕ್ಕಿಂಗ್ ವಿಡಿಯೋ ಮಾಡ್ತಿಲ್ಲ, ಸುಮ್ಮನೆ ಕುಡಿತಿರೋದಷ್ಟೇ. ನನ್ನ ತಮ್ಮ ಇವತ್ತು ವಿಡಿಯೋ ಕ್ಯಾಮ್ರಾಮ್ಯಾನ್ ಆಗಿ ಇಟ್ಕೊಂಡಿದ್ದಾನೆ. ಸೊ ಬನ್ನಿ ಕುಡ್ದು ಮಾಡಿಬಿಡೋಣ. ಲೆಟ್ಸ್ ಗೋ, ಬನ್ನಿ. ಸೊ ಗೈಸ್, ಇವಾಗ ಆಲ್ರೆಡಿ ಹಲ್ಸ್ಕೊಂಡಿದೆ. ಮುಂದೆ ಬರೋ ಹೋಗ್ಬಿಡು 1 ಮೀಟರ್ ದೂರ. ಬೇಕಾಗಿರೋದೇನಂದ್ರೆ ಜಾಕ್ ಫ್ರೂಟ್ ಒಂದು, ಮತ್ತೆ ಒಂದು ಹನಿ. ಈ ಚಿಕ್ಕದಾದ್ರೆ ಸಾಕು, ಇಬ್ರು ಅಂದ್ರೆ ಒಂದು ಹನಿ ಮತ್ತೆ ಒಂದು ಪೆಪ್ಪರ್. ಓಕೆ, ಪೆಪ್ಪರ್. ಓ ಮೈ ಗುಡ್ನೆಸ್. ಪೆಪ್ಪರ್ ಮತ್ತೆ ನಿಮ್ಗೆ ಬೇಕಾದ್ರೆ ಐಸ್ ಕ್ಯೂಬ್ ಹಾಕೊಬೋದು. ಐಸ್ ಕ್ಯೂಬ್ ಫ್ರಿಜ್ಜಲ್ಲಿದೆ. ಬನ್ನಿ ಇವಾಗ ಹೋಗ್ಬಿಟ್ಟು ಇವೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬೇಕು, ಅಂದರೆ ಇದೆಲ್ಲ ತಿನ್ನಕ್ಕಾಗಲ್ಲ. ಆಯ್ತಾ, ಬನ್ನಿ. ಸೊ ಗೈಸ್, ಇವಾಗ ತೊಗೊಂಡಿದ್ದೀನಿ, ಏನೇನು ತೊಗೊಂಡಿದ್ದೆ ಎಲ್ಲ ತೋರಿಸ್ತೀನಿ. ಏನೇನು ಹಾಕ್ಕೊಂಡು ಏನೇನು ಹೆಂಗೆ ಜ್ಯೂಸ್ ಮಾಡ್ಬೇಕಂತ ಬನ್ನಿ. ಗೈಸ್, ನೀವು ಜ್ಯೂಸ್ ಮಾಡೋಕ್ಕೋಸ್ಕರ 7 to 8 ಜಾಕ್ ಫ್ರೂಟ್ ಕಟ್ ಮಾಡ್ಕೊಬೇಕು. ಇದು ಮತ್ತೆ ಒಂದು ಜೇನುತುಪ್ಪ ಇಲ್ಲ ಅಂದರೆ ನಿಮ್ಮ ಹತ್ರ ಶುಗರ್ ಇದೆಯಲ್ಲ, ಶುಗರ್ ಆದ್ರೂ ಹಾಕೊಬೋದು. ಮತ್ತೆ 2 pinch ಆಫ್ ಏನಂತಾರೆ ಇದನ್ನ, ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಹಾಕೊಂಡು ಮಿಕ್ಸಿಗೆ ಜಾರ್ಗೆ ಹಾಕೊಂಡ್ಬಿಡೋಣ. ಲೆಟ್ಸ್ ಗೋ. ನೋಡಿ, ಎಲ್ಲ ಹಾಕಿದ್ದಾಯ್ತು. ಅದಾದಮೇಲೆ ಪೆಪ್ಪರ್. ಓಕೆ, ಪೆಪ್ಪರ್. ಜೇನುತುಪ್ಪ ಪೂರ್ತಿ ಹಾಕ್ಕೊಬೇಕಾಗುತ್ತೆ. ಇದು ಜೇನುತುಪ್ಪ ಇದೆಯಲ್ಲ, ಪೂರ್ತಿ ಹಾಕೊಳ್ಳಿ. ಈ ಚಿಕ್ಕದಾದ್ರೆ ಸಾಕು, ಇಷ್ಟೇ ಜೇನುತುಪ್ಪ ಹಾಕೊಳ್ಳಿ. ನೋಡಿ, ಇಷ್ಟು ಹಾಕ್ಕೊಂಡು ಬ್ಲೆಂಡ್ ಮಾಡಿ. ಮತ್ತೆ ನೀರು ಹಾಕೋದು ಮಾತ್ರ ಮರಿಬಾರ್ದು. ಓಕೆ ಓಕೆ. ಸೊ ಗೈಸ್, ಇದಕ್ಕೆ 2 ಲೋಟ ನೀರು ಹಾಕ್ಕೊಬೇಕು ನೀವು. ಯಾಕೆ ಗೊತ್ತಾ, ನೀವು ಎಷ್ಟೇ ನೀರು ಹಾಕಿದ್ರು ಗಟ್ಟಿ ಆಗುತ್ತೆ, ಸ್ಮೂದಿ ತರ ಇರುತ್ತೆ, ಸ್ಮೂದಿ ತರ ಇರುತ್ತೆ. ಅದಕ್ಕೋಸ್ಕರ 2 ಲೋಟ ಹಾಕೊಂಡ್ಲೇಬೇಕು ನೀವು. ಇನ್ನೊಂದು ಹಾಕೊಂತೀನಿ. ಇನ್ನೊಂದು ಲೋಟ ಹಾಕೊಂಡು ಬ್ಲೆಂಡ್ ಮಾಡೋಣ ಅಷ್ಟೇ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಚೆನ್ನಾಗಿದ್ರೆ ನೋಡೋದಲ್ಲ ಆ ಥರ ಮಾಡ್ಕೊಳ್ಳಿ. ನಾನೇ ಹೇಳ್ತೀನಿ ಕಮೆಂಟ್, ಫಸ್ಟ್ ಟೈಮ್ ಟ್ರೈಯಿಂಗ್. ಸೊ ಓಕೆ, ಇದನ್ನ ಗಿರ ಅಂತೀನಿ. ಓ ಮೈ ಗಾಡ್. 2000 years later. ಚೆನ್ನಾಗಿ ರುಬ್ಬೇಕಪ್ಪ. ಚೆನ್ನಾಗಿ ರುಬ್ಬಿದ್ರೆ ಈ ಥರ ಆಗುತ್ತೆ, ನೋಡಿದ್ರಲ್ಲ, ಆ ಥರ ಆಗುತ್ತೆ. ಓಕೆ, ರುಬ್ಬಿಟ್ಟು ಸಾಕಣ. ಇದಕ್ಕೆ ನೀವು ಎಷ್ಟು ಐಸ್ ಕ್ಯೂಬ್ಸ್ ಹಾಕೊಬೋದು. ಐಸ್ ಕ್ಯೂಬ್ಸ್ ಇದೆಯಲ್ಲ, ಐಸ್ ಕ್ಯೂಬ್ಸ್ ಹಾಕೊಬೋದು. ಕೇಳಿಸ್ತೀಯಾ? ಐಸ್ ಕ್ಯೂಬ್ಸ್. ಬನ್ನಿ. ವಾವ್, ಯಮ್ಮಿ. ಇನ್ನ ತೆಗೆದೇ ಇಲ್ಲಪ್ಪ, 1 ನಿಮಿಷ ರೀ. ಸೊ ಗೈಸ್, ಹೇಳಿದಲ್ಲ, ಬ್ಲೆಂಡ್ ಆದಮೇಲೆ ಸ್ಮೂತ್ ಆಗಿದೆ, ಮುಟ್ಟಕ್ಕಾಗಲ್ಲ. ಚಿಚಿ. ಇದನ್ನ ಒಂದು ಲೋಟಕ್ಕೆ ಹಾಕೊಂಡು. ಸೊ ಗೈಸ್, ನಾನು ಇವಾಗ ಎತ್ಕೊತಾ ಇದ್ದೀನಿ. ಎಲ್ಲಿದ್ದು? ಗ್ಲಾಸ್ ಲೋಟ, ಡಿ ಮಾರ್ಟಿಂದ ತಂದಿದ್ದು. ನೋಡೋಣ, ಲೆಟಸ್ ಅನ್ಬಾಕ್ಸ್ ಇಟ್. ಈ ಡಿ ಹೋಮ್ಸ್ ಇಂದ ತಂದಿದ್ದು. ಏನು ಸುಮಾರು ಒಂದು 1200 ಐತೆ ನಾವು 6ಗೆ. ಇಷ್ಟು ಚಿಕ್ಕದು, ಸೂಪರ್. ನಿಧಾನಕ್ಕೆ ಇಕ್ಬೇಕು, ನಿಧಾನಕ್ಕೆ ಅನ್ನುತ್ತೆ. ಓಕೆ, ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. 1 hour later. ಸೊ ಗೈಸ್, ನಾವು ಲೆಟ್ಸ್ ಸರ್ವ್. ಇದಕ್ಕೆ ಹಾಕ್ಬಿಡ್ತೀನಿ ಎಲ್ಲ. ಓಕೆ ಓಕೆ. ಕಾಣಿಸ್ತಿದ್ಯೋ ಗೊತ್ತಿಲ್ಲ, ಕಾಣಿಸ್ತಿದೆ ನೋಡಿ. ಓಕೆ, ಕರೆಕ್ಟಾಗಿ ಆಯ್ತು. ಇನ್ನೊಂದು ಚೂರಿದೆ, ಇಲ್ಲಿ ನೋಡ್ಬೋದು, ಚೂರಿದೆ. ಅದನ್ನ ಕುಡ್ಕೊಳ್ಳೋಣ. ಲೋಚನ್ ಚಿಕ್ಕದಾಗ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಿದ್ವಿ. ಬನ್ನಿ. ಸೊ ಗೈಸ್, ಕುಡ್ದಿದೆ.
ಸ್ವಲ್ಪ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರೆ ಯಾರೋ ಬ್ಲಾಗ್ ಅವ್ರು. ಪೆಪ್ಪರ್ ಒಂಚೂರು ಜಾಸ್ತಿ ಹಾಕಿದ್ದೀನಿ. ಒಂದೇ ಪಿಂಚ್ ಹಾಕೊಳ್ಳಿ, 2 ಪಿಂಚ್ ಬೇಡ. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಿರ್ಗಾ ಹೊಸ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಮೀಟಿಂಗ್ ಇನ್ ನೆಕ್ಸ್ಟ್ ನ್ಯೂ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.